ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ತುಂಬ ಜನ ತುಂಬ ವಿಷಯದ ಬಗ್ಗೆ ಕೇಳ್ತಾನೆ ಇರ್ತೀರ. ನಾನು ಆಲ್ರೆಡಿ ಇದ್ರ ವಿಷಯದ ಬಗ್ಗೆ ವಿಡಿಯೋ ಮಾಡಿರ್ತೀನಿ. ಅದರಲ್ಲೂ ಏನಂದರೆ ಎಷ್ಟೋ ಜನಕ್ಕೆ ಡೌಟ್ಸ್ಗಳಿರುತ್ತೆ. ಆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಕೆ ನಾನು ಎದುರುಗಡೆ ಸಿಕ್ಕಿರೋದಿಲ್ಲ. ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ. ನಾನು ಸಾಧ್ಯವಾದಷ್ಟು ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಮಾಡಿರ್ತೀನಿ. ಅದ್ರ ಜೊತೆಗೆ ಇದ್ರ ಒಂದು ವಿಶೇಷತೆ ಏನಿರುತ್ತೆ ಅದನ್ನು ಮತ್ತೆ ಇನ್ನೊಂದು ಸರಿ ಅದರ ಒಂದು ವಿಷಯನ ತಿಳಿಸ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಕಾರ್ತಿಕ್ ಮಾಸ ಎಲ್ರಿಗೂ ಗೊತ್ತಿರೋವಂಥದ್ದು. ಸ್ಟಾರ್ಟ್ ಆಗಿದೆ, ದೀಪಾವಳಿ ಬಂದ ತಕ್ಷಣವೇ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗುತ್ತೆ. ಕಾರ್ತಿಕ್ ಮಾಸ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರೋವಂಥದ್ದು ಏನಪ್ಪ ಅಂತಂದರೆ ವಿಷ್ಣು. ಇವಾಗ ಏನು ನಾವು ವಿಷ್ಣು 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದೇಳ್ತಾನೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ 6 ತಿಂಗಳು ಏನು ಎದ್ದೇಳ್ತಾನೆ ಆ ಎದ್ದೇಳ ಅಂತ ಒಂದು ಟೈಮು, ಜೊತೆಗೆ ಮಳೆ ಹೋಗಿ ಮಳೆ ಹೋಗಿ ಚಳಿ ಬರೋ ಅಂಥ ಒಂದು ಟೈಮು. ಆ ಒಂದು ಚಳಿಯ ಒಂದು ಈ ವಾತಾವರಣಕ್ಕೆ ನಾವು ಒಂದು ದೀಪದಿಂದ ಬೆಳಗುವಂಥದ್ದು, ನಮಗೂ ಸ್ವಲ್ಪ ಬಿಸಿ ಆಗುವಂಥದ್ದು ಟೆಂಪ್ರೇಚರು. ಅದ್ರ ಜೊತೆಗೆ ಜಗತ್ತನ್ನ ನಾವು ಬೆಳಕಲ್ಲಿ ನೋಡೋ ಅಂಥದ್ದು, ಒಂದು ಪರಿಶುದ್ಧತೆ ನಮಗೆ ದೀಪದ ಒಂದು ಬೆಳಕಲ್ಲಿ ಸಿಗುವಂಥದ್ದು. ಅದರಿಂದ ನಾವು ಕಾರ್ತಿಕ ಮಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥದ್ದು. ಜೊತೆಗೆ ಕಾರ್ತಿಕ ಮಾಸದಲ್ಲಿ ಏನಪ್ಪ ಅಂತಂದರೆ ಒಂದು ಒಳ್ಳೆ ಶುಭ ಕಾರ್ಯಗಳು, ದೇವರ ಒಂದು ಪೂಜೆಗಳು, ಹಬ್ಬಗಳು, ಇದನ್ನೆಲ್ಲ ನಾವು ಹೆಚ್ಚು ನೋಡ್ತಾ ಹೋಗುವಂಥ ಟೈಮು ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಏನಪ್ಪ ವಿಶೇಷತೆ ಇದೆ ಅಂತಂದರೆ ತುಂಬ ವಿಶೇಷತೆ ಇದೆ. ಇವತ್ತು ಪ್ರಪಂಚದಲ್ಲಿ ಎಲ್ರಿಗೂ ಏನಂದರೆ ಏನಾದರೂ ಒಂದೊಂದು ಕಷ್ಟ ಇರುವಂಥದ್ದು, ಏನಾದರೂ ಒಂದು ಸಮಸ್ಯೆ ಇರುವಂಥದ್ದು, ಏನಾದರೂ ಒಂದು ಪ್ರಾಬ್ಲಮ್ಸಲ್ಲಿ ನೀವು ಸಿಕ್ಕಾಕೊಂಡೇ ಇರ್ತೀರಾ ಅನ್ನೋವಂಥದ್ದು. ಅದು ಒಂದು ಮನೇಲಿ ಮಕ್ಕಳು ಎಜುಕೇಷನ್ ಸರಿಯಾಗಿ ನಡೀತಿಲ್ಲ ಅನ್ನೋಂಥದ್ದು ಇರ್ಬೋದು, ಮನೇಲಿ ನೆಗೆಟಿವ್ ಎನರ್ಜಿ ಇದೆ, ಯಾವಾಗಲೂ ಜಗಳ ಆಗ್ತಿರುತ್ತೆ ಅನ್ನೋಂಥದ್ದು ಇರ್ಬೋದು, ಮನೇಲಿ ವಯಸ್ಸಾದವ್ರಿಗೂ ಅಥವಾ ಚೆನ್ನಾಗಿರೋ ಅಂದರೆ ವಯಸ್ಸಿರೋರ್ಗಂಥವ್ರಿಗೂ ಕೂಡ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇರೋವಂಥದ್ದು, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋವಂಥದ್ದು. ಜೊತೆಗೆ ಮನೇಲಿ ಮಕ್ಕಳು ಮದುವೆ ಆಗ್ತಾಯಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ಒಂದು ಮಕ್ಕಳಾಗ್ತಿಲ್ಲ ಅನ್ನೋವಂಥದ್ದು, ಇನ್ಯಾವುದೋ ಒಂದು ಪ್ರಾಬ್ಲಮ್ಮು, ಒಂದು ಸಮಸ್ಯೆ, ಫಿನಾನ್ಷಿಯಲಿ ಯಾವುದೋ ರೀತಿಯಲ್ಲಿ ಸ್ಟೆಬಿಲಿಟಿ ಇಲ್ಲ, ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಕೆಲವರಿಗೆ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ನಿಲ್ಲಲ್ಲ, ಕೆಲವ್ರಿಗೆ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳೋವಂಥದ್ದು. ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಏನಂತಂದರೆ ಒಂದು ಪರಿಹಾರ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋವಂಥದ್ದೇ. ನಾನು ತಿಳಿಸೋವಂಥ ಯಾವುದೇ ಒಂದು ಪರಿಹಾರ ಇದ್ರೂ ಕೂಡ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ಖರ್ಚಿಲ್ಲದೆ ಇರೋವಂಥದ್ದು, ಜೊತೆಗೆ ರಿಸಲ್ಟ್ಸ್ ಇಮಿಡಿಯೇಟಾಗಿ ನೋಡುವಂಥದ್ದು. ಕುಬೇರ ಯಂತ್ರಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 10 ಲಕ್ಷ ಕಾಲ್ಸ್ ನನಗೆ ಬಂದಿರೋವಂಥದ್ದು. ನನಗೆ ತುಂಬ ಒಳ್ಳೆಯದಾಗಿದೆ ಇದು ಮಾಡಿದ್ಮೇಲೆ. ನೀವು ಹೇಳ್ದಂಗೆ ನಾವೇನು ಕುಬೇರ ಯಂತ್ರ ಪೂಜೆ ಮಾಡಿದ್ಮೇಲೆ ತುಂಬ ರಿಸಲ್ಟ್ಸ್ ಬಂದಿದೆ ಅಂತ ಒಂದು 3-4 ವರ್ಷದಿಂದ ಮಾಡಿರೋರೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ವರ್ಷ ಎಷ್ಟೋ ಜನ ಅದನ್ನು ತಿಳ್ಕೊಂಡು, ಎಷ್ಟೋ ಜನ ಅದನ್ನು ಅನುಸರಿಸೋದಕ್ಕೆ ನಮ್ಗೆ ಹೇಳ್ಕೊಡಿ ಅಂತ ಕೇಳಿದ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡ್ತೀವಿ, ಏನೇ ಒಂದು ರಿಸರ್ಚ್ಮೆಂಟ್ ಮಾಡ್ತೀವಿ ಅಂದರೆ ಅದು ನಿಮ್ಗೆ ಒಳ್ಳೇದಾಗಬೇಕು ಅಂತ ಮಾಡುವಂಥದ್ದೇ. ಜೊತೆಗೆ ಅಂದರೆ ಖರ್ಚು ಕಮ್ಮಿಯಲ್ಲಿ ಆಗಬೇಕು ಅನ್ನೋವಂಥದ್ದು. ಆ ವಿಶೇಷತೆ ಏನಪ್ಪ ಈ ಕಾರ್ತಿಕ್ ಮಾಸದಲ್ಲಿದೆ ಅಂದರೆ, ನನಗೆ ಹೇಳ್ದೆ ಎಷ್ಟೊಂದು ತೊಂದರೆಗಳು ಮನುಷ್ಯನಿಗಿರುತ್ತೆ. ನಿಮ್ಗೆ ಯಾವುದನ್ನ ತೊಂದರೆ ಇರಲಿ, ಒಂದು ಮದುವೆ ಸೆಟ್ ಆಗ್ತಿಲ್ವೋ, ಅಥವಾ ಆರೋಗ್ಯ ಸಮಸ್ಯೆನೋ, ಮನೇಲಿ ಶಾಂತಿ ನೆಮ್ಮದಿ ಬೇಕೋ, ಯಾವುದಕ್ಕಾದ್ರೂ ಒಂದು ಪ್ರಾಬ್ಲಮ್ ಇರಲಿ, ಒಂದು ನೆಗೆಟಿವ್ ಎನರ್ಜಿ ತೆಗೆದಾಕುವಂಥದ್ದು, ಏನಾದರೂ ಪ್ರಾಬ್ಲಮ್ ಇರಲಿ ನಿಮಗೆ, ಈಗ ನಾನು ಹೇಳ್ತಾ ಇರೋವಂಥ ಈ ಸುಲಭ ಪರಿಹಾರ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆದರೂ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಈ ಪರಿಹಾರನ ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ, ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಾಲ್ವ್ ಆಗ್ತಿಲ್ಲ, ದುಡ್ಡಿಗೆ ತುಂಬ ಖರ್ಚಾಗ್ತಿದೆ ಅನ್ನೋ ಥರ ಇತ್ತು ಅಂತಂದರೆ, ಈ ಕಾರ್ತಿಕ ಮಾಸದ ಮಂಗಳವಾರ ಮತ್ತು ಶುಕ್ರವಾರ, ಇಲ್ಲಾಂದರೆ ಬರೀ ಶುಕ್ರವಾರ ಸಾಧ್ಯ. ನಿಮ್ಗೆ ಹೆಂಗಾಗುತ್ತೆ, ಯಾಕಂದರೆ ಕೆಲವರು ಕೆಲಸಕ್ಕೆ ಹೋಗ್ತಿರ್ತೀರಾ, ಕೆಲವರು ಮನೇಲಿ ಇರ್ತೀರಾ, ಎಲ್ಲರೂ ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಬೇಕಾಗತ್ತಲ್ವ. ಅದರಿಂದ ನಿಮ್ಗೆ ಹೇಳೋವಂಥದ್ದು ಏನಪ್ಪ ಅಂದರೆ, ಅಟ್ಲೀಸ್ಟ್ ಆದರೆ ಶುಕ್ರವಾರ ಮಾಡ್ಕೊಂಡೋಗಿ, ಇಲ್ಲ ಮಂಗಳವಾರ ಮಾಡ್ಕೊಂಡೋಗಿ ಈ ಒಂದು ಕಾರ್ತಿಕ ಮಾಸ ಮುಗಿಯೋವರೆಗೂ ಮಾಡೋದ್ರಿಂದ ನಿಮ್ಮ ಎಲ್ಲ ಒಂದು ಫೈನಾನ್ಷಿಯಲಿ ಸಂಬಂಧಪಟ್ಟಂಗೆ, ಹಣದ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಪರಿಹಾರ ಆಗೋದಕ್ಕೆ ಈ ಪರಿಹಾರ ಏನಪ್ಪ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ. ಎಲ್ರಿಗೂ ಗೊತ್ತಿರೋವಂಥದ್ದು, ತುಳಸಿ ಪೂಜೆಗೂ ಅದು ತುಂಬ ಇಂಪಾರ್ಟೆಂಟ್ ಅನ್ನೋವಂಥದ್ದು. ಜೊತೆಗೆ ಇವಾಗ ತುಂಬ ಸಿಗುತ್ತೆ, ಅದು ನಮ್ಮ ಒಂದು ಹೆಲ್ತ್ಗೂ ತುಂಬ ಒಳ್ಳೆಯದಾಗುವಂಥದ್ದು. ಅಂದರೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೇರ್ಸ್ ಇರ್ಬೋದು, ಸ್ಕಿನ್ಸ್ ಇರ್ಬೋದು, ಎಲ್ಲ ಏನಂದರೆ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ಉದುರೋ ಸಮಸ್ಯೆ ಸರಿ ಹೋಗುತ್ತೆ, ಬಿಳಿ ಕೂದಲಾಗ್ತಾ ಇರೋರಿಗೆ ಗ್ರೇ ಹೇರ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಲೋ ಡೌನ್ ಆಗುವಂಥದ್ದು, ತುಂಬ ಬಂದಿದ್ರು ಕೂಡ ಇನ್ನು ಮುಂದೆ ಜಾಸ್ತಿ ಪ್ರೋಗ್ರೆಸ್ ಆಗದೆ ಇರೋದಕ್ಕೂ ಕೂಡ ಹೆಲ್ಪ್ ಮಾಡೋವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಪ್ರತಿದಿನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮ ಸ್ಕಿನ್ ಮೇಲೆ, ಹೇರ್ ಮೇಲೆ ನೀವು ನೋಡ್ಬೋದು. ಆ ರೀತಿಯಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ಏನಪ್ಪ ಪರಿಹಾರ ಕೊಡುತ್ತೆ ಅಂತಂದರೆ, ನಾನು ಹೇಳಿದೆ ಇವಾಗ ಮಂಗಳವಾರ ಅಥವಾ ಶುಕ್ರವಾರ ಅಂತ, ಮನೆಯಲ್ಲಿ ದೇವ್ರ ದೀಪದ ಜೊತೆಗೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ, 2 ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳಿ, ನೀಟಾಗಿ ಒಂದು ಚಾಕುಲಿ ಒಳಗಡೆ ನೀಟಾಗಿ ಕೊರಿಬೇಕು. ಕೊರೆದ್ಬಿಟ್ಟು ತುಪ್ಪ ಒಳಗಡೆ ಹೋಗಿ ಬತ್ತಿ ಹಾಕುವಷ್ಟು ಜಾಗ ಮಾಡ್ಕೊಳ್ಳಿ. ಅದನ್ನು ನೀವು ಮನೆಯಲ್ಲಿ ಹಚ್ತಾ ಬನ್ನಿ, ಅಥವಾ ಮನೆ ಹತ್ರ ಯಾವುದಾದ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಪಾರ್ವತಿ ದೇವಸ್ಥಾನ, ಯಾವುದೇ ಅಮ್ಮನವ್ರ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಕೂಡ ನೀವು ಹೋಗಿ ಹಚ್ಬಹುದು. ಈ ರೀತಿಯಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇಮ್ಮಿಡಿಯೇಟ್ ರಿಸಲ್ಟ್ಸ್, ಇನ್ಸ್ಟೆಂಟ್ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಯಾರಾದರೂ ಕೆಲಸಕ್ಕೆ ಹೋಗುವಂಥವ್ರು ಸಾಯಂಕಾಲ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಬೆಳಗ್ಗೆ
6 ಗಂಟೆಗೂ ಹಚ್ಬೋದು ಅಥವಾ ಸಾಯಂಕಾಲ 6 ಗಂಟೆಗೂ ಹಚ್ಬೋದು. ಈ ಒಂದು ಬೆಟ್ಟದ ನೆಲ್ಲಿಕಾಯಿ ದೀಪನ ನೀವು ಮನೇಲಾದರೂ ಹಚ್ಬೋದು ಅಥವಾ ದೇವಸ್ಥಾನದಲ್ಲಾದರೂ ಹಚ್ಬೋದು. ಬೆಳಗ್ಗೆ 6 ಗಂಟೆಗೆ ಶ್ರೇಷ್ಠ, ಸಾಯಂಕಾಲ 6ರಿಂದ 7 ಗಂಟೆಗೆ ಶ್ರೇಷ್ಠ. ಸೊ ಈ ಬೆಟ್ಟದ ನೆಲ್ಲಿಕಾಯಿಯ ಒಂದು ದೀಪನ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಚಿಕ್ಕದಾಗಿ ಒಂದು ಬತ್ತಿ ಇಟ್ಬಿಟ್ಟು ಬೆಳಗೋದ್ರಿಂದ ಅದು ಎಷ್ಟೊತ್ತು ಬೇಕಾದರೂ ಉರಿಲಿ. ಅದನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಜೊತೆಗೆ ಫಿನಾನ್ಷಿಯಲಿ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ನ ಎರಾಡಿಕೇಟ್ ಮಾಡೋವಂಥ ಶಕ್ತಿ ಇರೋವಂಥದ್ದು ಈ ಒಂದು ಪವರ್ಫುಲ್ ಒಂದು ರೆಮಿಡಿಗೆ ಅಂತ ಹೇಳ್ತೀನಿ. ಸೊ ಇದನ್ನು ನೀವೆಲ್ಲರೂ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ರೀತಿ ಮಾಡಬೇಕು ಅಂತ. ಇದನ್ನು ಆಲ್ರೆಡಿ ನಾನು ಹೇಳಿದ್ದೆ. ಕೆಲವು ಸ್ವಲ್ಪ ಡೌಟ್ಸ್ ಕೇಳಿದರೆ ಆ ಡೌಟ್ಸ್ಗೂ ನಾನು ಸ್ವಲ್ಪ ಆನ್ಸರ್ಸ್ ಮಾಡ್ತೀನಿ. ಇವಾಗ ಏನಂತಂದರೆ ಬೆಟ್ಟದ ನೆಲ್ಲಿಕಾಯಿ ನಾವು ಮನೇಲಿ ಹಚ್ತೀವಿ, ಅದನ್ನು ಮತ್ತೆ ನಾವು ಏನು ಮಾಡಬೇಕು ಅಂತ ಕೇಳ್ತೀರಾ. ಅದು ಏನು ಮಾಡೋವಂಥದ್ದಿಲ್ಲ. ತುಪ್ಪದಿಂದ ಹಚ್ಚಿರ್ತೀರ, ದೇವ್ರ ಮುಂದೆ ಇಟ್ಟಿರ್ತೀರ, ತುಂಬ ಎನರ್ಜೈಸ್ಡ್ ಆಗಿರುತ್ತೆ. ಅದನ್ನು ನೀವು ಜ್ಯೂಸ್ ಮಾಡಿ ಕೂಡ ಕುಡಿಬೋದು, ಅಥವಾ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು, ಅಥವಾ ಅದರಿಂದ ನೆಲ್ಲಿಕಾಯಿಂದ ಏನೇನಾಗುತ್ತೋ ಚಿತ್ರಾನ್ನ ಮಾಡಿ ತಿನ್ಬೋದು. ಏನು ಬೇಕಾದರೂ ಮಾಡಿ ತಿನ್ಬೋದು ಮನೇಲೇ ಹಚ್ಚಿದವ್ರಿಗೆ. ದೇವಸ್ಥಾನದಲ್ಲಿ ಹಚ್ಚಿದವ್ರಿಗೆ ಏನಂದರೆ ನೀವು ಅಲ್ಲೇ ಬಿಟ್ಟು ಬರ್ತೀರ, ಅದನ್ನು ಅವ್ರು ಅದನ್ನೇನು ಮಾಡ್ಕೊಳ್ತಾರೆ ಮಾಡ್ಕೋಬೋದು ಅದನ್ನು. ಸೊ ಇದು ನಿಮ್ಮ ಒಂದು ಕ್ವಶನ್ಸ್ ಆಗಿತ್ತು. ಆ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳ್ತಾ ಇರೋವಂಥದ್ದು ಏನಪ್ಪ ರೆಮಿಡಿ, ಬೆಸ್ಟ್ ರೆಮಿಡಿ ಅಂತಂದರೆ ಎಲ್ಲ ಒಂದು ಸಮಸ್ಯೆಗೆ ಬೆಟ್ಟದ ನೆಲ್ಲಿಕಾಯಿ ಏನಕ್ಕೆ ಅಂತಂದರೆ ಫಿನಾನ್ಸ್, ದುಡ್ಡು ಸಂಬಂಧಪಟ್ಟಂಗೆ ಆರ್ಥಿಕ ಸಬಲತೆ ಇರ್ಬೋದು, ಅಥವಾ ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರೋದಕ್ಕೆ ಅಂತ. ಇನ್ನೊಂದು ಏನು ಇವಾಗ ನಾನು ಹೇಳ್ತಾ ಇದ್ದೀನಿ ಪರಿಹಾರ, ಇದು ಎಲ್ಲ ಸಮಸ್ಯೆಗೂ ನಾನು ಹೇಳಿದೆ. ಮದುವೆ ಇರ್ಬೋದು, ಮಕ್ಕಳಾಗ್ತಿಲ್ಲ ಅಂತಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು, ಮನೇಲಿ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಓಡಿಸೋದಕ್ಕಿರ್ಬೋದು, ಅಥವಾ ಮನೆಯಲ್ಲಿ ಒಂದು ಶಾಂತಿ ನೆಲೆಸೋಕ್ಕಿರ್ಬೋದು. ಎಲ್ಲದಕ್ಕೂ ಒಂದು ರಾಮಬಣದಂಥ ಪರಿಹಾರ ಏನಪ್ಪ ಅಂತಂದರೆ ಬೆಲ್ಲದ ದೀಪ. ಈ ಕಾರ್ತಿಕ ಮಾಸದಲ್ಲಿ ಬೆಲ್ಲದ ದೀಪ ಶಿವ ಪಾರ್ವತಿ ಇರೋವಂಥ ದೇವಸ್ಥಾನದಲ್ಲಿ ಹಚ್ಚಬೇಕು. ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಮನೆಯಲ್ಲೂ ಕೂಡ ನೀವು ಹಚ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋರಿಗೆ ಮನೇಲೂ ಕೂಡ ಹಚ್ಬೋದು, ದೇವಸ್ಥಾನಕ್ಕೆ ಕೂಡ ತೊಗೊಂಡೋಗಿ ಹಚ್ಬೋದು. ಸೋಮವಾರ ಹಚ್ಚಿ, ಶುಕ್ರವಾರ ಹಚ್ಚಿ, ಇಂಥ ದಿನವೇ ಅಂತೇನಿಲ್ಲ. ಬಟ್ ಸೋಮವಾರ ತುಂಬ ಶ್ರೇಷ್ಠ. ಯಾಕಂದರೆ ಕಾರ್ತಿಕ ಮಾಸ ಶಿವನ ಮಾಸ ಆಗಿರೋದ್ರಿಂದ ನಾವು ಸೋಮವಾರ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನೋಡ್ತೀವಿ. ಬೆಲ್ಲ ಯಾವ ಥರ ಇರಬೇಕು ಅಂದರೆ ಅಚ್ಚು ಬೆಲ್ಲ ತೊಗೋಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆ ಅಚ್ಚು ಬೆಲ್ಲ ಅಂದರೆ ಉಂಡೆ ಬೆಲ್ಲದಿಂದ ನಾವು ದೀಪ ಹಚ್ಚೋಕ್ಕಾಗಲ್ಲ. ಅದರಿಂದ ಅಚ್ಚು ಬೆಲ್ಲ ತೊಗೋಬೇಕು. ಅಚ್ಚು ಬೆಲ್ಲದಲ್ಲಿ ಮಧ್ಯದಲ್ಲಿ ಹಿಂಗೆ ಒಂದು ಬಾಕ್ಸ್ ಥರ ನಿಮಗೆ ಸಿಗುತ್ತೆ. ಅದರೊಳಗಡೆ ತುಪ್ಪ ಹಾಕಿ ದೀಪ ಹಚ್ಚುವಂಥದ್ದನ್ನ ಮಾಡಬೇಕು. ಅದನ್ನು ಹಚ್ಚೋದ್ರಿಂದ ನಿಮ್ಗೇನಂದರೆ ಎಲ್ಲ ಒಂದು ಕಷ್ಟಗಳು ಯಾವುದಾದ್ರೂ ಇರಲಿ ಕಷ್ಟ, ಎಲ್ಲ ಕಷ್ಟನೂ ಇಮ್ಮಿಡಿಯೇಟಾಗಿ ನಿಮ್ಗೆ ಹೋಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ಸ್ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ 2 ಬೆಲ್ಲ ತೊಗೋಬೇಕು, ಜೋಡಿ ಬೆಲ್ಲ ಮನೆಯಲ್ಲಿ ಹಚ್ಚಿ. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಬೆಲ್ಲನ ಮನೇಲಿ ಹಚ್ಚಿರ್ತೀರ ಅಂತಂದರೆ ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಅಥವಾ ಶ್ರೇಷ್ಠವಾದ ಒಂದು ಏನು ದಾನ ಅಂತಂದರೆ ಈ ಒಂದು ಬೆಲ್ಲ ನೀವೇನು ಪೂಜೆ ಮಾಡಿರ್ತೀರ ಅದನ್ನು ಹಸುವಿಗೆ ತಿನ್ನಿಸೋದ್ರಿಂದ, ಗೋಮಾತೆಗೆ ತಿನ್ನಿಸೋದ್ರಿಂದ ಡಬ್ಬಲ್ ಬೆನಿಫಿಟ್ ಅಂತ ಹೇಳ್ತೀನಿ. ಮನೆ ಹತ್ರದಲ್ಲಿ ನಿಯರೆಸ್ಟ್ ಏನಾದರೂ ಹಸು ಇತ್ತು ಅಂತಂದರೆ ಗೋಮಾತೆಗೆ ಅಕ್ಕಿ ಜೊತೆಗೆ ಬೆಲ್ಲ ಎರಡನ್ನೂ ತಿನ್ನಿಸೋದ್ರಿಂದ ತುಂಬ ಅದೃಷ್ಟ ಬರುತ್ತೆ. ತುಂಬ ಒಳ್ಳೆ ಒಂದು ರಿಸಲ್ಟ್ಸ್ ನೀವು ನೋಡ್ತೀರಾ. ಯಾವುದೇ ಕಷ್ಟಕ್ಕೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋವಂಥದ್ದು. ಇನ್ನು ದೇವಸ್ಥಾನದಲ್ಲಿ ನೀವೇನಾದರೂ ಹಚ್ಚಿರ್ತೀರಾ ಅಂತಂದರೆ ಅಲ್ಲೇ ಬಿಟ್ಟು ಬಂದ್ಬಿಡಿ. ಅದನ್ನು ಅವರು ಪ್ರಸಾದಕ್ಕೋ ಯಾವುದಕ್ಕಾದರೂ ಬಳಸ್ಕೊಳ್ತಾರೆ. ಮತ್ತು ವಾಪಸ್ ಮನೆಗೆಲ್ಲ ಏನು ತರೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಬೆಲ್ಲದ ದೀಪನ ಯಾವಾಗಪ್ಪ ಹಚ್ಚಬೇಕು ಅಂತಂದರೆ ಸೋಮವಾರ ಅಥವಾ ಶುಕ್ರವಾರ ನೀವೇನು ಹಚ್ಚಬೇಕು ಅಂದ್ಕೊಂಡಿರ್ತೀರಾ ಬೆಳಗ್ಗೆನೇ ಹಚ್ಚೋವಂಥವ್ರು 6 ಗಂಟೆಯಿಂದ 10 ಗಂಟೆ ಒಳಗಡೆ ಖಂಡಿತವಾಗ್ಲೂ ಹಚ್ಬೋದು. ಯಾಕಂದರೆ ದೇವಸ್ಥಾನನೂ ಬಾಗಿಲು ತೆಗಿಬೇಕು, ನೀವು ಹೋಗಬೇಕು. ಸೊ ಅದರಿಂದ 6ರಿಂದ 10 ಗಂಟೆ ಒಳಗಡೆ ಮನೇಲಾದರೂ ಸರಿ, ದೇವಸ್ಥಾನದಲ್ಲಾದರೂ ಸರಿ ಹಚ್ಬೋದು. ಇಲ್ಲ ಅಂತಂದರೆ ಸಾಯಂಕಾಲ 6ರಿಂದ 7:30 ಅಷ್ಟೇ. 7:30 ಮೇಲೆ ಹಚ್ಚಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಈ ಒಂದು 2 ಟೈಮಲ್ಲಿ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಹಚ್ಚಿ ಅಂತ ಹೇಳ್ತೀನಿ. ಇನ್ನು ಬೆಲ್ಲನ ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ. ಮನೇಲೇ ಮಾಡೋದಾದರೆ ನೀವು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಗೋವುಗಳಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ದೇವಸ್ಥಾನದಲ್ಲೇ ನೀವೇನಾದರೂ ಹಚ್ತೀರಾ ಅಂತಂದರೆ ಅಲ್ಲೇ ಬಿಟ್ಟು ಬನ್ನಿ, ಅವರು ಪ್ರಸಾದಕ್ಕೆ ಅದನ್ನು ಯೂಸ್ ಮಾಡ್ಕೋತಾರೆ. ಈ 2 ರೆಮಿಡಿ ಏನಿದೆ, ಈ ಪರಿಹಾರ ಕೇಳೋದಕ್ಕೂ ತುಂಬ ಒಂದು ಏನಂತಂದರೆ ಖರ್ಚು ತುಂಬ ಕಮ್ಮಿ. ಮನೇಲೇ ಇರೋವಂಥ ಸಾಮಾನುಗಳು. ಬೆಟ್ಟದ ನೆಲ್ಲಿಕಾಯಿ ಅಂಗಡಿಲಿ ತರಬೇಕು, ಅದೇನು ತುಂಬ ಕಾಸ್ಟ್ಲಿ ಏನಿರೋದಿಲ್ಲ ನಿಮಗೆ. ಸೊ ಅದರಿಂದ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೆಲ್ಲ 2 ಮನೇಲೇ ಸಿಗೋವಂಥ ಐಟಮ್ ಆಗಿರೋದ್ರಿಂದ ಖರ್ಚು ಜಾಸ್ತಿ ಇಲ್ಲ. ಇದನ್ನು ಹಚ್ಚೋದ್ರಿಂದ ಏನಪ್ಪ ಅಂದರೆ 100% ರಿಸಲ್ಟ್ಸ್ ನಾವು ನೋಡ್ತೀವಿ. ತುಂಬ ಕಮ್ಮಿ ಖರ್ಚಲ್ಲಿ ಒಳ್ಳೆ ಬೆನಿಫಿಟ್ ಸಿಗೋವಂಥ ಒಂದು ಪರ್ಫೆಕ್ಟ್ ರೆಮಿಡಿ, ರಾಮಬಾಣದಂಥ ರೆಮಿಡಿ. ಅದು ಕಾರ್ತಿಕ ಮಾಸದಲ್ಲಿ ಎಸ್ಪೆಷಲಿ ಮದುವೆ ಸೆಟ್ ಆಗ್ತಿಲ್ಲ ಅನ್ನೋರಿಗೆ ಈ ಬೆಲ್ಲದ ರೆಮಿಡಿ ಏನಿದೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಸೊ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಗಂಡು ಮಕ್ಕಳಾದರೂ ಹಚ್ಬೋದು, ಹೆಣ್ಮಕ್ಳಾದರೂ ಹಚ್ಬೋದು, ವಯಸ್ಸಾದರೂ ಹಚ್ಬೋದು, ಯಾರು ಬೇಕಾದರೂ ಹಚ್ಬೋದು. ನಿಮ್ಮ ಆಸೆ, ನಿಮ್ಮ ಒಂದು ಕನಸು ನೆರವೇರಬೇಕು ಅಂದರೆ ಈ 2 ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನವೆಂಬರ್ 1 ಶನಿವಾರ ಏನಿದೆ, ಉತ್ಥಾನ ಏಕಾದಶಿ ಅಂದರೆ ವಿಷ್ಣು ಎದ್ದೇಳೋ ದಿನ ಅಂತ ಹೇಳುತ್ತೆ. ಅವತ್ತಿನ ನೀವೇನು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ, ತುಂಬ ಋಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ಪರಿಹಾರನೇ ಆಗ್ತಾಯಿಲ್ಲಪ್ಪ ಅಂತ. ಯಾವುದೋ ಋಣ ಇರ್ಬೋದು, ಯಾವುದೇ ಋಣಕ್ಕೂ ಕೂಡ ಈ ಒಂದು
ನವಂಬರ್ 1ನೇ ತಾರೀಕು ಎಕ್ಸಲೆಂಟಾಗಿ ಉತ್ಥಾನ ಏಕಾದಶಿ ಅಂತ ನಾವೇನು ಹೇಳ್ತೀವಿ, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಕೊಡುವಂಥದ್ದು, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸುವಂಥದ್ದು, ಜೊತೆಗೆ ಋಣ ವಿಮೋಚನಾ ಮಂತ್ರ. ನೀವು ಯೂಟ್ಯೂಬಲ್ಲೂ ಕೂಡ ಅದನ್ನು ನೋಡ್ಬೋದು. ಸೊ ಅದನ್ನು ನೀವು ಕೇಳ್ಬೋದು. ಅಂದರೆ ಇವು ನಿಮ್ಗೆ ಹೇಳಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ ಅಂತಂದ್ರೂ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಋಣ ವಿಮೋಚನಾ ಮಂತ್ರ ಅಂತ ಹೇಳ್ಕೊಳ್ಳಿ. ಸೊ ಅದರಿಂದ ನೀವು ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಋಣಗಳೆಲ್ಲ ವಿಮೋಚನೆ ಆಗುವಂಥದ್ದು. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಅವತ್ತು ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಲಕ್ಷ್ಮೀ ನರಸಿಂಹನ ಒಂದು ಕೃಪೆ ಸಿಕ್ತು ಅಂತಂದರೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಅದೃಷ್ಟ ಕೈಗೂಡ್ತು ಅನ್ನುವಂಥದ್ದು. ಯಾಕಂದರೆ ಅವತ್ತು ಉತ್ಥಾನ ಏಕಾದಶಿ ಇರೋದ್ರಿಂದ ನೀವು ಅವತ್ತು ಈ ಒಂದು ಋಣ ವಿಮೋಚನಾ ಮಂತ್ರ ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಪಠಣೆ ಮಾಡೋದ್ರಿಂದ ಎಕ್ಸಲೆಂಟ್ ರಿಸಲ್ಟ್ಸ್, ನಿಮ್ಮ ಒಂದು ಋಣಗಳೆಲ್ಲ ವಿಮೋಚನೆ ಆಗುತ್ತೆ ಅಂತ ಹೇಳುವಂಥದ್ದು. ಜೊತೆಗೆ ಇನ್ನು ತುಳಸಿ ಹಬ್ಬ, ಉತ್ಥಾನ ಏಕಾದಶಿ ಆದಮೇಲೆ ದ್ವಾದಶಿ ಬರುವಂಥದ್ದು. ಸೊ ಅದರಿಂದ ಈ ಉತ್ಥಾನ ದ್ವಾದಶಿ ದಿನ ಏನಂದರೆ ತುಳಸಿ ಹಬ್ಬ ಮಾಡುವಂಥದ್ದು. ತುಂಬ ಜನ ಕೇಳ್ತೀರಾ ತುಳಸಿ ಹಬ್ಬ ಹೆಂಗೆ ಮಾಡಬೇಕು ಅಂತ. ಅದೆಲ್ಲ ಏನು ಮಾಡೋವಂಥದ್ದು ಏನಿಲ್ಲ. ಎಲ್ಲರ ಮನೇಲಿ ತುಳಸಿ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ತುಪ್ಪದ ದೀಪ ಒಂದು ಹಚ್ಚಬೇಕಾಗತ್ತೆ, ಜೊತೆಲಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಡ್ತೀರಾ, ಗೆಜ್ಜೆ ವಸ್ತ್ರ ಇಡಬೇಕಾಗತ್ತೆ. ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ದೀಪ ಹಚ್ಚುವಂಥದ್ದು ಎಕ್ಸಲೆಂಟ್ ಅಂತ ಹೇಳ್ತೀನಿ. ಅದರಲ್ಲಿ ತುಪ್ಪ ಹಾಕಿ ಹಚ್ಚಿ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅವತ್ತು ತುಳಸಿ ಮತ್ತು ಈ ಒಂದು ಈಗ ನಾನೇನು ಹೇಳಿದೆ, ಬೆಟ್ಟದ ನೆಲ್ಲಿಕಾಯಿ ಏನಿದೆ ಅದಿಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಆರಾಧನೆ ಮಾಡೋ ರೀತಿಯಲ್ಲಿ ಆಗುತ್ತೆ. ಅದರಿಂದ ತುಳಸಿ ವಿಷ್ಣುವಿಗೆ ಪ್ರಿಯ, ಇನ್ನು ಬೆಟ್ಟದ ನೆಲ್ಲಿಕಾಯಿ ಲಕ್ಷ್ಮಿಗೆ ಪ್ರಿಯ. ಇಬ್ಬರನ್ನೂ ಸಂತೃಪ್ತಿ ಪಡಿಸಿದಾಗ ಗಂಡ ಹೆಂಡತಿ ಇಬ್ಬರಿಂದನೂ ನಿಮಗೆ ಆಶೀರ್ವಾದ ಸಿಗುತ್ತೆ. ಅದರಿಂದ ಯಾರ್ಯಾರು ಮಾಡ್ತಿದ್ದೀರಾ ತುಳಸಿ ಹಬ್ಬ ಖಂಡಿತವಾಗ್ಲೂ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರ್ಯಾರು ಮಾಡ್ತಿಲ್ಲ, ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಏನು ತಪ್ಪೇನಿಲ್ಲ. ಅವತ್ತಿನ ದಿನ ತುಳಸಿ ಹಬ್ಬ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತಿರೋದ್ರಿಂದ ಉತ್ಥಾನ ಏಕಾದಶಿ ದಿನ ನೀವೇನು ಮಾಡಬೇಕು, ಋಣ ವಿಮೋಚನಾ ಮಂತ್ರ ಹೇಳ್ಕೋಬೇಕು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಒಂದು ಪ್ರಾರ್ಥನೆ ಏನಿರುತ್ತೆ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಉತ್ಥಾನ ದ್ವಾದಶಿ ದಿನ ತುಳಸಿ ಹಬ್ಬ ಮಾಡುವಾಗ ತುಳಸಿಯ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚುವಂಥದ್ದನ್ನು ಮಾಡಿದಾಗ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದರಲ್ಲೂ ಕೂಡ ತುಪ್ಪ ಹಾಕಿನೇ ಹಚ್ಚೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಕಾರ್ತಿಕ ಮಾಸದ ವೈಶಿಷ್ಟ್ಯ ವಿಶೇಷತೆ ಏನಪ್ಪ ಅಂದರೆ ಇದೆ. ಈ ಪರಿಹಾರಗಳು ಸುಲಭ ರೀತಿಯಲ್ಲಿ ಮನೇಲಿ ಸಿಗುವಂಥ ಒಂದು ಏನು ನಮಗೆ ಸಾಮಗ್ರಿಗಳು ಸಿಗುತ್ತೆ ಅದರಿಂದನೇ ಮಾಡಿಕೊಂಡು ರಿಸಲ್ಟ್ಸ್ ನೋಡೋವಂಥದ್ದು. ಜೊತೆಗೆ ಈ ಒಂದು ಹಬ್ಬಗಳು ಏನಿರುತ್ತೆ ಆಚರಣೆ ಮಾಡೋದ್ರ ಜೊತೆಗೆ ನೀವು ಮನೆ ಬಾಗಿಲು ದೀಪಗಳನ್ನ ಹಚ್ಚುವಂಥದ್ದು ಇರ್ಬೋದು. ಇದೆಲ್ಲದಕ್ಕೂ ಏನಂತಂದರೆ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ಟೈಮು ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು. ಅದರಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ಈ ರೆಮಿಡೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಹೇಳಿರೋವಂಥ ಈ 2 ದಿನ ಏನಿದೆ ವಿಶೇಷತೆ ಇರೋವಂಥ ದಿನ, ಈ ದಿನ ನಾನು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ನಿಮ್ಮ ಋಣ ಕಳ್ಕೊಳ್ಳೋದಕ್ಕೆ ಆ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ಕೇಳಿಸ್ಕೊಳ್ಳೋವಂಥದ್ದನ್ನು ಮಾಡಿ. ದೇವರು ಎಲ್ರಿಗೂ ನಿಮಗೆ ಯಾರ್ಯಾರು ವಿಡಿಯೋ ನೋಡ್ತಿರ್ತೀರೋ ಅವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟ ಆಗಿತ್ತು ಅಂತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ವಿಷಯ ಎಲ್ಲ ತಿಳ್ಕೊಂಡು ಅವರು ಮಾಡಿ, ಅವ್ರಿಗೂ ಒಳ್ಳೇದಾಗಲಿ. ಅದರಿಂದ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುವಂಥದ್ದಾಗುತ್ತೆ. ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ವಿಡಿಯೋಗಳು, ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರೋಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಆ ಒಂದು ಚಾನಲ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ, ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.